ಇನ್ನು ಇಷ್ಟು ದಿನಗಳ ಕಾಲ ಸೈಲೆಂಟ್ ಆಗಿತ್ತು ಕಾಂಗ್ರೆಸ್ನ ಕುರ್ಚಿ ವಾರ್ ಈಗ ಮತ್ತೆ ಶುರುವಾಗಿದೆ. ಕಾರಣ ಏನು? ಯತೀಂದ್ರ ಸಿದ್ದರಾಮಯ್ಯನವರು ಕೊಟ್ಟಂತ ಒಂದು ಸ್ಟೇಟ್ಮೆಂಟ್, ಅದಕ್ಕೆ ಡಿಸಿಎಂ ಕ್ಯಾಂಪ್ನ ಒಂದು ರಿಯಾಕ್ಷನ್. ಸೊ ಅದೇ ಥರದ ಒಂದು ಪ್ರಿಡಿಕ್ಷನ್ ಅನ್ನ ವಿಪಕ್ಷ ನಾಯಕ ಆರ್ ಎಸ್ ಅಶೋಕ್ ಈಗ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಮತ್ತೆ ಕುರ್ಚಿ ವಾರ್ ಶುರುವಾಗಿದೆ, ಡಿಕೆಶಿ ವರ್ಸಸ್ ಸಿದ್ದರಾಮಯ್ಯ ವಾರ್ ಶುರುವಾಗಿದೆ, ಈ ರೀತಿಯಾಗಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯತೀಂದ್ರ ಅವರು ನಮ್ಮ ತಂದೆ 5 ವರ್ಷ ಸಿಎಂ ಅಂತಾರೆ, ಕಾಂಗ್ರೆಸ್ನ ಪವರ್ಲೆಸ್ ಹೈಕಮಾಂಡ್ ಆಗ್ಬಿಟ್ಟಿದೆ. ಸಿಎಂ ಕುರ್ಚಿ ಕಾಳಗಕ್ಕೆ ಈ ರೀತಿಯಾಗಿ ವಿಪಕ್ಷ ನಾಯಕ ವ್ಯಂಗ್ಯವಾಡಿದ್ದಾರೆ. ಕದನ ಶುರು, ವಾರ್, ಡಿಕೆ ವರ್ಸಸ್ ಸಿದ್ದರಾಮಯ್ಯ ವಾರ್ ಮತ್ತೆ ಪ್ರಾರಂಭ ಆಗಿದೆ. ಡಿ ಕೆ ಶಿವಕುಮಾರ್ ಸ್ಪಷ್ಟವಾಗಿ ಹೇಳಿದ್ದಾರೆ, ನಮ್ಗೆ ಯಾರು ಇನ್ಮೇಲೆ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಅವರು ನಮಗೆ ಲೀಡರ್ ಅಲ್ಲ, ಯತೀಂದ್ರನೇ ನಮ್ಮ ಹೈಕಮಾಂಡ್ ಅಂತ ಹೇಳ್ಬಿಟ್ಟಿದ್ದಾರೆ. ಮುಗಿದೋಯ್ತು ಅಲ್ಲಿಗೆ. ಮತ್ತು ಯತೀಂದ್ರ ಅವರು 5 ವರ್ಷ ಅವರ ತಂದೆನೇ ಸಿ ಎಂ ಅಂತೇಳಿ ಮತ್ತೊಂದು ಬಾರಿ ವಿವಾದಕ್ಕೆ ಕಾರಣ ಆಗಿದ್ದಾರೆ. ಎಲ್ಲ ಶಾಸಕರು, ಎಲ್ಲ ಮಂತ್ರಿಗಳು ಏನು ಹೇಳ್ತಾ ಇದ್ದಾರೆ, ಹೈಕಮಾಂಡ್ ತೀರ್ಮಾನ ಅಂತ. ಆದರೆ ಯತೀಂದ್ರ ಅವರೇ ತೀರ್ಮಾನ ಕೊಟ್ಬಿಟ್ಟವ್ರೆ, ನಮ್ಮ ಅಪ್ಪನೇ 5 ವರ್ಷ ಮುಖ್ಯಮಂತ್ರಿ ಅಂತ. ಮುಗೀತಲ್ಲ, ಅವರೇ ಹೈಕಮಾಂಡ್. ಡೆಲ್ಲಿಯವರೇ ಹೈಕಮಾಂಡ್ ಸತ್ತೋಗಿದೆ. ಬೆಲೆ ಇಲ್ಲದ ಹೈಕಮಾಂಡ್, ಪವರ್ ಇಲ್ಲದ ಪವರ್ಲೆಸ್ ಹೈಕಮಾಂಡ್, ಕಾಂಗ್ರೆಸ್ ಹೈಕಮಾಂಡ್. ಅದರಿಂದ ಇಲ್ಲಿ ಮತ್ತೆ ಕುರ್ಚಿ ಕಾಳಗ. ಇನ್ಮೇಲೆ ಪ್ರತಿನಿತ್ಯ ಅಸೆಂಬ್ಲಿ ಆಯ್ತಲ್ಲ, ಇನ್ಮೇಲೆ ಪ್ರತಿನಿತ್ಯ ಕುರ್ಚಿ ಕಾಳಗವನ್ನು ರಾಜ್ಯದ ಜನ ನೋಡಬೇಕು. ಅಭಿವೃದ್ಧಿ ಇಲ್ಲ, ತೆರಿಗೆಗಳನ್ನು ಏರಿ ಜನರನ್ನು ರಾಕ್ಷಸರ ರೀತಿ ಹಿಂಡುತ್ತಾ ಇದ್ದಾರೆ ಕಾಂಗ್ರೆಸ್ ಅವರು. ಇದಕ್ಕೆ ಬರುವಂಥ ಲೋಕಲ್ ಬಾಡೀಸ್, ಜಿಲ್ಲಾ ಪಂಚಾಯಿತಿ ಇರ್ಬೋದು, ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಜನ ಇವರಿಗೆ ಸರಿಯಾದಂಥ ಪಾಠವನ್ನು ಕಲಿಸ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.